ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿ ಹಲಸಿನಕಾಯಿ ಕಬಾಬ್. ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ. ನಾವು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಆಗ್ತಡ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಈ ಸೈಜಿನ ಹಲಸಿಕಾಯಿ ತೊಗೊಂಡಿದ್ದೀನಿ. ಹಲಸಿಕಾಯಿನ ಕಟ್ ಮಾಡಿಕೊಂಡು ಹಲಸಿಕಾಯಿ ಮೇಲ್ಭಾಗದಲ್ಲಿರೋ ಸಿಪ್ಪೆನ ಈ ರೀತಿ ತೆಕ್ಕೋಬೇಕು. ಹಾಗೆ ಹಲಸಿಕಾಯಿ ಮಧ್ಯದಲ್ಲಿ ಅಂಟಿನ ರೂಪದಲ್ಲಿರುತ್ತೆ, ಅದಕ್ಕೆ ನಾವು ಮೇಣ ಅಂತ ಹೇಳ್ತೀವಿ. ಅದನ್ನು ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ ನೀರಲ್ಲಿ ಎತ್ತಾಕೊಬೇಕು, ಆಗ ಅಂಟಾಗೋದಿಲ್ಲ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡಿರೋ ಹಲಸಿಕಾಯಿ ಪೀಸ್ಗಳನ್ನು ಆ ನೀರಿಗೆ ಹಾಕ್ಕೋಬೇಕು. ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗೋಕೆ ಬಿಡಬೇಕು. ಒಂದು ಬೌಲಿಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಕಬಾಬ್ ಪೌಡರ್ 1 ಪ್ಯಾಕ್, ಕಬಾಬ್ ಪೌಡರ್ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಹಿಟ್ಟು, ಧನಿಯಾ ಪುಡಿ, ಖಾರದ ಪುಡಿ, ಕಾಳುಮೆಣಸಿನ ಪುಡಿ, ಮೊಟ್ಟೆಯ ಬಿಳಿ ಭಾಗ ಹಾಕಿ ಕಲಸಿದ್ರೆ ಕಬಾಬ್ ಪುಡಿ ಥರನೇ ಆಗುತ್ತೆ. ಅರ್ಧ ಕಡಿ ಲಿಂಬು ಹಣ್ಣಿನ ರಸ. ಮೊಟ್ಟೆ ಬಿಳಿ ಭಾಗ ಯೂಸ್ ಮಾಡಿದ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಬೇಕಿದ್ದವ್ರು ಯೂಸ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡಿ. ಬೇಯಿಸಿ ತಣಿಸಿರೋ ಅಂಥ ಹಲಸಿಕಾಯಿ ಪೀಸ್ಗಳನ್ನ ತಗೊಂಡು ಈ ಮಸಾಲೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಸಿ 1 ಅವರ್ ಬಿಟ್ಟು ಎಣ್ಣೆಲಿ ಕರಿಬೇಕು. ಮಸಾಲೆನೆಲ್ಲ ಕಲಸಿ 1 ನೈಟ್ ಫ್ರಿಜ್ಜಲ್ಲಿಟ್ಟು ಮರುದಿನ ಕರೆದು ತಿಂದರೂ ಕೂಡ ಸಖತ್ ಟೇಸ್ಟ್ ಇರುತ್ತೆ. ಯಾಕೆಂದರೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇದನ್ನು ಆನ್ ಟೈಮ್ ಅಂದರೆ ಅವಾಗೆ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಟೇಸ್ಟು. ಕರೆದಿಟ್ಟರೆ ತುಂಬ ಟೇಸ್ಟ್ ಇರಲ್ಲ, ಕ್ರಿಸ್ಪಿಯಾಗಿರುತ್ತೆ ಆ ಟೈಮಲ್ಲೇ ಕರೆದು ತಿನ್ನೋದ್ರಿಂದ. ಈ ರೆಸಿಪಿ ವೆಜ್ನವರಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಎಗ್ ವೈಟ್ನ ನಾನಿಲ್ಲಿ ಬಳಸ್ತಾ ಇಲ್ಲ. ಕಬಾಬ್ ಮಸಾಲ ಕಲಸಿಟ್ಟು ಕೇವಲ 20 ನಿಮಿಷ ಆಗಿತ್ತು ಎಣ್ಣೆಲಿ ಕರಿಯುವಾಗ. ಚಿಕನ್ ಲೆಸ್ ಎಗ್ಲೆಸ್ ಕಬಾಬ್ ಹೇಗಿದೆ ನೋಡಿ. ಈ ರೆಸಿಪಿ ನನ್ನ ಮಕ್ಳಿಗೆ ತುಂಬ ಇಷ್ಟ. ಇದನ್ನು ಬರೀ ಬಾಯಲ್ಲೇ ತಿಂದ್ಬಿಡ್ತಾರೆ. ಸೈಡ್ ಎಫೆಕ್ಟ್ ಏನಿರಲ್ಲ, ಮಕ್ಳಿಗೆ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಎಷ್ಟು ತಿಂದರೂ ಯಾವ ಪ್ರಾಬ್ಲಮ್ಮು ಇರೋಲ್ಲ. ಮಕ್ಕಳು ಖುಷಿಯಿಂದ ತಿಂತಾರೆ. ಅದೇ ಮಸಾಲೆಗೆ ಎಗ್ ವೈಟ್ ಮಿಕ್ಸ್ ಮಾಡಿರೋ ಕಬಾಬ್ ಇದು. ಅಲ್ಲಿನ ಬೈಂಡಿಂಗಿಗೂ ಇಲ್ಲಿನ ಬೈಂಡಿಂಗು ಎಷ್ಟು ವ್ಯತ್ಯಾಸ ಇದೆ ನೋಡಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರುತ್ತೆ. ಇನ್ನೇಕ್ ತಡ, ಈಗಂತೂ ಹಲಸಿಕಾಯಿ ಸೀಸನ್ನು. ತಗೊಬಂದು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.